ಇವಾಗ ಹೆಂಗಿದ್ದೀರತ್ನ? ಇವಾಗ ಆರಾಮಿದೆ ರೀ. ಅದು ಆ ಟೈಮಿಗೆ ಮಾತ್ರ ಭೂಕಂಪ ಆದಂಗೆ ಅನಿಸುತ್ತೆ, ಆಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಮೇಡಮ್ ಅವರೇ, ಸರ್ ಎಲ್ಲ ಆಯ್ತಲ್ಲ? ಸರ್ ನಮ್ಮ ರೆಸಾರ್ಟಿಗೆ ಬಂದಿದ್ದಕ್ಕೆ ಐ ಹೋಪ್ ನಿಮ್ಮ ಸ್ಟೇ ತುಂಬ ಚೆನ್ನಾಗಿತ್ತು ಅಂತ. ಹೌದು ಮೇಡಮ್, ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅಂದಹಾಗೆ ಯಾಕೆ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲಿ ಎಲ್ಲರೂ? ಮ್ಯಾಮ್, ಆಲ್ಮೋಸ್ಟ್ ಎಲ್ಲರೂ ರಜದಲ್ಲಿದ್ದಾರೆ. ಒಂದಲ್ಲ ಒಂದು ಪ್ರಾಬ್ಲಮ್ ಆಗಿತ್ತು, ಯಾವತ್ತೂ ಹೀಗಾಗಿರಲಿಲ್ಲ. ಅದು ಏನಾಯಿತೋ ಏನೋ, ಇವಾಗ ಸ್ವಲ್ಪ ಮೆಂಬರ್ಸ್ ಕಮ್ಮಿನೇ ಇದ್ದಾರೆ. ಸರಿ, ನಾವು ಹೊರಡುಮ್ಮ, ಲೇಟ್ ಆಗೋಯ್ತದೆ. ಸರಿ, ಬರ್ತೀವಿ ಮೇಡಮ್. ವಾ ರತ್ನ, ಕಾಕಿನ ರಿಸೆಪ್ಷನ್ ಟೇಬಲ್ ಹತ್ರನೇ ಮರ್ತ್ಬಿಟ್ಟಿರ್ಬೇಕು. ನಾನು ಹೋಗಿ ತಗೊಬರ್ತೀನಿ, ನೀ ಇಲ್ಲೇ ಇರು. ಇರಿ, ನಾನೇ ಹೋಗ್ತಾ ಇರ್ತೀನಿ. ರತ್ನ, ಪರವಾಗಿಲ್ಲ, ನೀ ಇಲ್ಲೇ ಇರು, ನಾನು ತಗೊಬರ್ತೀನಿ. ನಾನೇನು ಹೇಳಿದೆ, ಅಟ್ಲೀಸ್ಟ್ ನನಗೊಂದು ಸ್ವಲ್ಪ ವಾಕ್ ಆದಂಗಾದರೂ ಆಗುತ್ತೆ, ನಾನೇ ತರ್ತೀನಿ. ಅಪ್ಪ, ಕೊನೆಗೂ ತೊಲಗಿದ್ನಲ್ಲ ಅವನು, ನೆಮ್ಮದಿ ಆಗೋಯ್ತು. ಯಾಕೆ ಸರ್ ಹೀಗಂತಿದ್ದೀರಾ? ಸಾರಿ ಸರ್, ಅದು ನನ್ನ ಹಸ್ಬೆಂಡ್ ಕೀ ಬಿಟ್ಟು ಹೋಗಿದ್ರು, ತೊಗೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಕಣ್ಣಿಗೇನೋ ಆಗಿದೆ ಅಂದರು, ಏನಾಯಿತು ಸರ್? ಪಾಪ, ನನಗೊಬ್ಳು ತಂಗಿ ಇದ್ದಿದ್ರೆ ಹೀಗೆ ಇರ್ತಾ ಇದ್ರೇನೋ. ಮೇಡಮ್, ನನ್ನ ವಿಷಯ ಬಿಡಿ, ನಾನು ನಿಮ್ಮ ವಿಷಯ ಹೇಳಬೇಕು. ಹೇಳಿ ಸರ್. ಅದು ನಿಮ್ಮ ಗಂಡ. ನನ್ನ ಗಂಡ? ಹೇಳಿ ಸರ್. ಶಿವು, ಶುರು ಮಾಡ್ಕೊಳಪ್ಪ. ಅಣ್ಣ, ಒಸಿ ನಿಧಾನ, ಮೈ ತುಂಬ ಗಾಯಗಳಾಗಿವೆ. ನಿನ್ನ ಬದಲು ನಾವಿಬ್ರು ಮಾಡ್ತೀವಿ. ನಿನ್ನ ಒಪ್ಕೊಂಡಿಯಾ? ಹರಕೆ ಹೊತ್ತಿರೋದ್ರು ನೀವಲ್ಲಪ್ಪ, ಶಿವನೇ. ಶಿವು, ನೀ ಶುರು ಮಾಡಪ್ಪ. ಜೈ ಮಕ್ಕಳು. ಮಕ್ಕಳವ್ವ, ಆ ಶಿವಣ್ಣ ಉಳ್ ಸೇವೆ ಮಾಡೋ ಜಾಗಕ್ಕೆ ರುಚಿಗಿಂತ ಒಸಿ ಜಾಸ್ತಿನೇ ಉಪ್ಪಾಕು. ಪ್ರತಾಗ ತಂಗ ಬಿಟ್ಟಬಾರ್ದಮ್ಮ. ಅಯ್ಯೋ, ಮಕ್ಕಳವ ಯಾರು ಉಪ್ಪೆಲ್ಲ ಚೆಲ್ಬಿಟ್ಟಿದ್ದಾರೆ. ನನ್ನ ಮಗನಿಗೆ ಶಾದಿ ನೋವಾಯ್ತಾ ಇದೆ. ಇರು ಬಂದೆ, ಗುಡು ಬಾ. ಮಕ್ಕಳವ್ವ, ಮಾವ ಈಗ ಓಕೆನಾ? ನಂಗೇನಾಗೈತಿ ಪಾರು, ನಾನು ಆರಾಮಾಗೇ ಇವನಿ. ಇನ್ನೊಂದು ಅರ್ಕೆ ಐತೆ, ಅದು ಮುಗ್ರೆ ಆಯ್ತು.
ಮಂಡಿ ಸೇವೆ ಕಣವ. ಅಯ್ಯೋ 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 ದೇವ್ರೆ ಮಾವ. ದ್ಯಾವ್ರೆ ಅಂತ ನೀನು ಹೇಳೋದಲ್ಲ, ಆ ದ್ಯಾವ್ರೆ ನಮ್ಮನ್ನೆಲ್ಲ ಕಾಪಾಡೋದು, ನಮ್ಮನ್ನು ಕಾಯೋದು. ಹಾಂ ಸರಿ, ಬನ್ ಬನ್ ಬನ್. ಮಾವ ನೀನು ದಮ್ಮಯ್ಯ ಅಂತಿನದ್ಕೆ ದಯವಿಟ್ಟು ಯಾವ ವಿಷಯನೂ ಅಣ್ಣನ ಹತ್ರ ಹೇಳಬೇಡ. ನನಗೆ ಗೊತ್ತು ನೀನು ಅದನ್ನೇ ಯೋಚನೆ ಮಾಡ್ತಾ ಇದೀಯಾ ಅಂತ. ರಶ್ಮಿ, ನಾನು ಹೇಳೋದು ಸ್ವಲ್ಪ ಕೇಳು. ಅಮ್ಮ ದಯವಿಟ್ಟು ಅಮ್ಮ, ನೀನಾದರೂ ನನ್ನ ಮಾತು ಕೇಳು. ಹೇಳಿ ಸರ್, ನನ್ನ ಗಂಡ ಅದು ನಿಮ್ಮ ಗಂಡ ಗಂಡ ಪರಶುರಾಮ್ ಅಂತ. ಅಯ್ಯೋ ರೀ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಅದು ಮ್ಯಾನೇಜರ್ ಸಾಹೇಬರು ನನ್ನ ಬಗ್ಗೆ ಏನೋ ಹೇಳ್ತಿದ್ರಲ್ಲ, ಕೇಳ್ಕೊಂಡೋಗಮ್ಮ ಅಂತ ಬಂದೆ. ಸರ್, ನಿಮ್ಮ ಕಣ್ಗೆ ಏನಾಯ್ತು ಸರ್? ಅದೇ ನಿಮ್ಮ ಹುಡುಗರು ಹೇಳಿದ್ರು ಏನೋ ಆಯಿತು ಅಂತ. ಹೆಂಗಾಯ್ತು ಸರ್? ಈ ಕಚಡ ನಿನ್ನ ಬೋಟಿ ಕಲೀಜ ಕತ್ತರಿಸಿ ಶೇಂದಿಲ್ ಬೇಯಿಸಿ ತಿನ್ನಿಸ್ಬಿಡ್ತೀನಿ. ಇಲ್ಲಿ ನಡೆದಿರೋ ವಿಷಯ ರತ್ನಿಗೆ ಏನಾದರೂ ಗೊತ್ತಾಯಿತು ಅಂದರೆ ಮೊದಲು ಬಗೆಯೋದು ನಿನ್ನ ಎದೆನೆ ಕಲ. ಚೆಪ್ತಿ ಇರಲಿ. ಬರೀ ನಿನ್ನ ಮಾತ್ರ ಮುಟ್ಟಕ್ಕಿಲ್ಲ, ನಿನ್ನ ಮುಟ್ಟಿದ್ದ ಕೈ ನಿನ್ನ ಹೆಂಡ್ರು ಮಕ್ಕಳು ಮಗ ಮಗಳು ಎಲ್ಲರ ತಗೋ ಹೋಯ್ತದೆ. ನನಗಷ್ಟು ಪವರ್ ಐತೆಕಲ್ಲ. ಹುಷಾರಾಗಿರೋ. ಸರ್, ಏನೇ ಸಮಸ್ಯೆ ಇದ್ದರೂ ನನ್ನ ತವ ಹೇಳ್ಕೊಳ್ಳಿ, ಹೆದರ್ಕೋಬೇಡಿ. ನನ್ನ ಫೋನ್ ನಂಬರ್ ನಿಮ್ಮ ತವ ಆಯ್ತಲ್ವೇ, ಫೋನ್ ಮಾಡಿ ಮಾತಾಡಮ್ಮ. ಇವಾಗ ನನ್ನ ಹೆಂಡ್ರಿಗೂ ಹುಷಾರಿಲ್ಲ, ನಾವು ಹೋಗ್ಬೇಕು. ಮುಂದಿನಕಿಂತ ಇಬ್ಬರು ಬಂದು ಜಾಲಿಯಾಗಿದ್ದು ಹೋಯ್ತೀವಿ. ಬರೋದಾ ರತ್ನ? ಹೋಗುಮ್ಮ. ರೀ, ಒಂದು ನಿಮಿಷ, ಇವ್ರು ನಿಮ್ಮ ಬಗ್ಗೆ ಏನೋ ಹೇಳ್ತಿದ್ರು. ನನ್ನ ಬಗ್ಗೆನಾ? ಅದೇನೋ ಹೇಳ್ತಿದ್ರಂತಲ್ಲ, ಹೊಸಿ ಹೇಳಿ. ಇವರಂತ ಒಳ್ಳೆ ಗಂಡ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಬಂದೆ ಮೇಡಮ್. ಗೊತ್ತು ಸರ್, ಆ ವಿಷಯದಲ್ಲಿ ನಾನು ತುಂಬಲ್ಲ. ಸರ್ ಹೊರಡದಾ? ಓ, ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ. ಮಾವ ಬೆವರ್ತಿದ್ದೆ, ನಾನು ಒರೆಸ್ಲಾ? ಆಗಲೇ ಹೇಳಿದ್ನಲ್ಲಮ್ಮ, ಈ ಹರಕೆ ಮುಗಿಯೋ ತನಕ ಯಾರೂ ಮುಟ್ಟಬಾರದು. ಸರಿ. ಹಾರು, ಇನ್ನೇನು ಮುಗ್ದೋಯ್ತದೆ, ಚಿಂತೆ ಮಾಡಬೇಡ. ಮಗಳವ್ವ, ಮಗಳವ್ವ.